ಒಂದೇ ಮನೇಲಿದ್ದು ನಿಮ್ ಜೊತೆ ಮಾತಾಡ್ದೆ ನೀವು ದುಃಖ ಪಡೆದನ್ನ ನೋಡೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಅಂತೂ ನಿಮಗೆ ನನ್ನ ಪ್ರೀತಿ ಅರ್ಥ ಆಯ್ತಲ್ವಾ? ಅಷ್ಟು ಸಾಕು. ನಮ್ಮಿಬ್ರ ಪ್ರೀತಿ ಮಧ್ಯೆ ಒಂದಷ್ಟು ಕಷ್ಟ ಬಂದ್ ಹೋಗಿರ್ಬೋದು. ಹೋಗ್ಲಿ ಬಿಡಿ, ಇವಾಗ ನಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿ ಆಗದೆ. ನನಗೆ ನಿಮ್ಮ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಗದೆ. ಎಷ್ಟು ಜಾಸ್ತಿ ಆಗಿದೆ? ಎಷ್ಟು ಜಾಸ್ತಿ ಆಗಿದೆ? ಭಾರ್ಗವಿ, ಐ ಲವ್ ಯು. ಲವ್ ಯು ಟು. ನಂದೊಂದು ಮಾತನ್ನ ನಡೆಸ್ಕೊಡ್ತೀರಾ? ಹೇಳು ಪಾರ್ಥ. ಇನ್ ಮುಂದೆ ನಮ್ಮಿಬ್ರ ಮಧ್ಯೆ ಏನೇ ಮನಸ್ತಾಪ ಅನುಮಾನ ಬಂದ್ರು ಮಾತಾಡದೆ ಸುಮ್ಮನೆ ಇರಬಾರ್ದು. ಇಬ್ರು ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೋಬೇಕು, ಸರಿನಾ? ಹಾಗೆ ಆಗ್ಬೇಕಾಗಿರೋ ಕೆಲವು ಕೆಲಸಗಳು ಇನ್ನು ಬಾಕಿ ಇದಾವೆ. ಏನದು? ಅಯ್ಯೋ, ಎಷ್ಟು ಬೇಗ ಮರ್ತ್ಬಿಟ್ರಾ? ನಾವಿಬ್ರು ಒಂದಾಗೋದು ಅದೆಷ್ಟು ಮುಖ್ಯನೋ ಹಾಗೆ ನಮ್ಮನೆಯವ್ರು ನಮ್ಮನ್ನ ಒಪ್ಕೊಳ್ಳೋದು, ಎರಡು ಕುಟುಂಬಗಳು ಒಂದಾಗೋದು ಅಷ್ಟೇ ಮುಖ್ಯ. ಅಷ್ಟೇನಾ? ಆ ಜವಾಬ್ದಾರಿನ ನನಗ್ ಬಿಡಿ. ಎರಡೂ ಮನೆಯವ್ರನ್ನ ಒಂದು ಮಾಡಿ ನಿಮ್ಮನ್ನ ಮತ್ತೆ ಕೆಲ್ಸಕ್ಕೆ ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದ್ರ ಜೊತೆಗೆ ಸಂಧ್ಯಾ ಕಿಸ್ನ ಮುಂದುವರ್ಸೋದು ನನ್ನ ಜವಾಬ್ದಾರಿ. ಇದೆಲ್ಲ ಆಗೋವರೆಗೂ ನಾನು ನೆಲದ ಮೇಲೆ ಮಲಗ್ತೀನಿ. ನಾನಿವತ್ತು ಆಕಾಶದಲ್ಲಿ ಮಲಗ್ತೀನಿ ಬಿಡಿ. ಆಕಾಶದಲ್ಲ? ಹೌದು, ಮತ್ತೆ ನನ್ ಹೆಂಡತಿ ನನ್ನನ್ನ ಒಪ್ಕೊಂಡ್ಬಿಟ್ರಲ್ಲ. ಭೂಮಿ ಮೇಲೆ ನನ್ನ ಕಾಲು ನಿಲ್ತಾನೆ ಇಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ದೂರ ಇರ್ತೀನಿ ಅಂತ ನಿಮ್ಗೇನು ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ. ನಿಮ್ ನಿರ್ಧಾರನ ನಾನು ಗೌರವಿಸ್ತೀನಿ. ಹಾಗೆ ನಾನ್ ತಗೊಂಡಿರೋ ಜವಾಬ್ದಾರಿನ ಮುಗಿಸ್ತೀನಿ. ಅಂತೂ ಇಂತೂ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಲ್ಲ, ಸದ್ಯಕ್ಕೆ ಈ ಖುಷಿ ಸಾಕು. ನಾನು ಅನ್ಕೊಂಡ ಕೆಲ್ಸ ಆಗಿಲ್ಲ ಅನ್ನೋದೇ ಇಲ್ಲ. ಇಲ್ಲಿವರೆಗೂ ನಾನ್ ಬಯಸಿದ ವಸ್ತು ಸಿಕ್ಕಿಲ್ಲ ಅನ್ನೋದೇ ಇಲ್ಲ. ನಮ್ ಮನೇಲಿ ನನ್ ಕಾಲಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ನಡೆಸ್ಕೊಡ್ತಾರೆ. ಹಾಗಿರೋನ್ನ ಕಾದಿದ್ದು ನನ್ನ ಅರ್ಜುನ್ಗೋಸ್ಕರ ಮಾತ್ರ. ಇನ್ನೇನ್ ನಮ್ ಮದ್ವೆ ಆಗತ್ತೆ ಅನ್ನೋಷ್ಟ್ರಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ ಅಲ್ವಾ ಭಾರ್ಗವಿ? ಡ್ಯಾಡ್, JP ಅಂಕಲ್ ಎಲ್ಲ ಸರಿ ಹೋಗುತ್ತೆ, ತಾಳ್ಮೆಯಿಂದ ಇರು ಅಂದನ ತಾಳ್ಮೆಯಿಂದ ಇರು ಅಂತಾರೆ.
ತಾಳ್ಮೆ ನನಗಿಲ್ಲ. ನನ್ನ ಅರ್ಜುನ್ ನನ್ನ ಜೊತೆ ಕ್ಲೋಸ್ ಆಗ್ತಿರೋದನ್ನ ನೋಡ್ಕೊಂಡಿರಕ್ಕೆ ನನಗಾಗಲ್ವೇ? ಅರ್ಜುನ್ ಯಾವತ್ತಿದ್ರು ನನ್ನೊನಾಗೆ ಇರ್ಬೇಕು. ನನ್ನೊನಾಗೆ ಇರ್ಬೇಕು. ಹಾಗಾಗ್ಬೇಕು ಅಂದ್ರೆ ಬಾರ್ದು ಭಾರ್ಗವಿ, ನೀನಿರ್ಬಾರ್ದು. ಏನೇ ನನ್ನ ಮೇಲೆ ಕೈ ಮಾಡ್ದೆ ಅಲ್ವಾ? ನಿನಗೊಂದು ಕತಿ ಕಾಣಿಸ್ತೀನಿ. ರೇ, ನನ್ನ ಜೊತೆ ಬನ್ನಿ. ಯಾಕೇನಾಯ್ತು? ನಿಮ್ಮ ಹತ್ರ ಒಂದು ನನ್ನ ಜೊತೆ ಬನ್ನಿ. ಅಯ್ಯಯ್ಯೋ, ನೀನು ಇಷ್ಟೊಂದು ಗಾಬರಿ ಆಗ್ತಿದ್ರೆ ನನಗೆ ಭಯ ಆಗತ್ತೆ. ನೀನು ಆರಾಮಾಗಿದೆಯಲ್ವಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರಲ್ವಾ? ಮನೇಲಿ ಎಲ್ಲರೂ ಆರಾಮಾಗೇ ಇದ್ದಾರ್ರಿ. ಆದ್ರೆ ನಿಮ್ಮ ಮಗಳೇ ವಿಚಿತ್ರವಾಗಿ ಆಡ್ತಿರೋದು. ಇತ್ತೀಚೆಗೆ ತುಂಬಾ ಸುಳ್ಳು ಹೇಳ್ತಿದ್ದಾಳೆ. ಎಲ್ಲ ಹೋಗ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಯಾವಾಗ ಬರ್ತಾಳೆ ಒಂದು ಗೊತ್ತಾಗ್ತಿಲ್ಲ ರೀ. ರಿತುನ ಮತ್ತೇನ್ ಮಾಡಿದ್ಲು? ರೀ, ಅವಳ ರೂಮಲ್ಲಿ ದುಡ್ಡಿತ್ತು ರೀ. ನಾನು ಪ್ರತಿ ತಿಂಗಳು ಅವಳಿಗೆ ಪಾಕೆಟ್ ಮನಿ ಕೊಡ್ತೀನಿ. ಆ ದುಡ್ಡನ್ನು ನೋಡಿ ನೀನು ಗಾಬರಿ ಆಗ್ತಿದ್ಯಾ? ಅದಲ್ಲ ರೀ, ಅವಳ ರೂಮಲ್ಲಿ ಒಂದ್ ಬ್ಯಾಗ್ ತುಂಬಾ ದುಡ್ಡಿತ್ತು. ಸುಮಾರು 10-15 ಲಕ್ಷ ಇತ್ತು ಅನ್ಸುತ್ತೆ. 10-15 ಲಕ್ಷನ? ಅಷ್ಟೊಂದು ದುಡ್ಡು ಅವಳ ಹತ್ರ ಹೇಗೆ ಬಂತು? ಎಲ್ಲಿಂದ ಬಂತು? ಅದನ್ನೇ ನಾನು ಅವಳ ಹತ್ರ ಕೇಳ್ದೆ ರೀ. ಆ ದುಡ್ಡು ನಂದಲ್ಲ, ನನ್ನ ಫ್ರೆಂಡ್ ಶ್ವೇತಂದು. ಅವಳಿಗೆ ನಾನು ವಾಪಸ್ ತಿರ್ಗಿಸ್ಕೊಡ್ತೀನಿ ಅಂತ ಅಂದ್ಲು. ಅವಳು ಹೇಳ್ತಿರೋದನ್ನೆಲ್ಲ ನೋಡಿದ್ರೆ ಅವಳು ನಮ್ಮ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಿದೆ. ಸರಿ, ಅವಳು ಕೇಳ್ತೀನಿ. ರಿತು, ರಿತು, ರೀ, ದುಡ್ಡಿನ ಬ್ಯಾಗ್ ಇಲ್ಲೇ ಇತ್ತು ರೀ. ನಾನೇ ನನ್ನ ಕಣ್ಣಾರೆ ನೋಡಿದಿರಿ. ಇವಾಗ ದುಡ್ಡಿನ ಬ್ಯಾಗು ಇಲ್ಲ. ರಿತು ರೂಮಲ್ಲಿ ಕಾಣಿಸ್ತಿಲ್ಲ ರೀ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇನ್ನೇನು ಭಯ ಪಡ್ಬೇಡ. ಅವಳು ಮನೆಗೆ ಬರಲಿ, ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತೀನಿ. ಏನು ಭಯ ಪಡ್ಬೇಡ. ಎದ್ದೇಳೋ ಮೇಲೆ. ಯಾಕೋ ಹೀಗ್ ಮಾಡ್ತೆ? ಯಾಕೋ ನನ್ನ ತಂಗಿ ಲೈಫ್ ಹಾಳು ಮಾಡ್ತೆ? ನಾನೇನ್ ಮಾಡ್ದೆ ಅರ್ಜುನ್? ನಾಟಕ ಮಾಡ್ಬೇಡ ವಿಕ್ಕಿ. ಈತು ನನ್ಗೆಲ್ಲ ವಿಷಯ ಹೇಳಿದಾಳೆ. ಲವ್ ಹೆಸರಲ್ಲಿ ಅವಳ ಲೈಫ್ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ, ನಾನು ಏನ್ ಮಾಡ್ದೆ ಅನ್ನೋದನ್ನ ಮೊದ್ಲು ಹೇಳು ಅರ್ಜುನ್. ಅವಳನ್ನ ನಂಬಿಸಿ ಮೋಸ ಮಾಡಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳಲ್ಲೋ. ವಿಷಯ ಗೊತ್ತಾದ ಬಂದು ನನ್ನ ಕಾಲ್ ಹಿಡ್ಕೊಳೋದ್ ಬಿಟ್ಟು ಕಾಲರ್ ಹಿಡ್ಕೋತಿದ್ಯಲ್ಲೋ. ಬ್ಯಾಡ್, ವೆರಿ ಬ್ಯಾಡ್. ಏನೋ ರಿತುನೇ ಕಾಡಿ ಬೇಡಿ ನಿನ್ನ ಕಳಿಸಿರ್ಬೋದು. ಮದ್ವೆ ವಿಚಾರ ಮಾತಾಡಿ ಸೆಟ್ಲ್ ಮಾಡಿ ಹೋಗ್ತೀಯ ಅನ್ಕೊಂಡೆ. ಆದ್ರೆ ನೀನು ಒಳ್ಳೆ ಹೀರೋ ತರ ಅಯ್ಯೋ ನನ್ನ ತಂಗಿ ಶೀಲ ಹಾಳು ಮಾಡ್ಬಿಟ್ಟಿಯಲ್ಲೋ ಅಂತ ಕೇಳಕ್ ಬಂದಿದ್ಯಾ? ಅವಳಲ್ಲಿ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಅವಳ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ಯಾ? ನೀನ್ ಹೀಗೆ ಅಚ್ಚಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನು ಬೆಳಿತಾನೆ ಹೋಗುತ್ತೆ. ನೋಡು ವಿಕ್ಕಿ, ನಾನಿಲ್ಲಿ ನಿನ್ ಜೊತೆ ಜಗಳಾಡಕ್ ಬಂದಿಲ್ಲ, ನಿನ್ ಶತ್ರುವಾಗೂ ಬಂದಿಲ್ಲ. ಈತು ಅಣ್ಣನಾಗಿ ಬಂದಿದ್ದೀನಿ. ಇದಪ್ಪ ಮಾತು ಅಂತ. ಈಗ ದಾರಿ ಮುಂದುವರ್ಸು. ಇಂದಲ್ಲ ನಾಳೆ ನೀನ್ ಎಂತವನು ಅಂತ ರೀತಿಗೆ ಅರ್ಥ ಆಗತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ವಿಷಯ ಇಷ್ಟು ಮುಂದುವರೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ರಿತು ನಿನ್ನನ್ನೇ ನಂಬ್ಕೊಂಡಿದ್ದಾಳೆ, ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ, ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ವಿಕ್ಕಿ, ದಯವಿಟ್ಟು ಅವಳಿಗೆ ಮೋಸ ಮಾಡಬೇಡ ಪ್ಲೀಸ್. ನನ್ನ ಅಕ್ಕನ ಕೈ ಬಿಡಬೇಡ ಅಂತ
ನಾನು ಕೇಳ್ಕೊಂಡಿದ್ದೆ, ಬೇಡ್ಕೊಂಡಿದ್ದೆ. ನೀನ್ ಕೇಳಿದ್ಯಾ? ಮದ್ವೆ ಆದ್ಯಾ? ನೀನ್ ಮಾತ್ರ ನನ್ನ ಅಕ್ಕನಿಗೆ ಮೋಸ ಮಾಡಿ ಕೈ ಕೊಟ್ಟು ಬೇರೆ ಅವಳ ಮದ್ವೆ ಆಗ್ಬೋದು. ಆದ್ರೆ ನಾನು ನೀನ್ ಕೇಳ್ಕೊಂಡಿದ ತಕ್ಷಣ ಒಪ್ಕೊಂಡು ನಿನ್ ತಂಗಿನ ಮದ್ವೆ ಆಗ್ಬಿಡ್ಬೇಕಾ? ಆಗಲ್ಲ. ನಾನು ರಿತುನ ಮದ್ವೆ ಆಗಲ್ಲ. ಏಯ್, ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗ. ಏಯ್ ಹಾ ಆಯ್ತೇನೆ. ಹ್ಞೂ ಅಕ್ಕ. ಬೃಂದಕ್ಕ, ಕಡ್ಲೆಕಾಯಿ ತಗೊಳ್ಳೋಣ. ಬಾದಾಮಿ ತಿನ್ನೋ ಯೋಗ ಬಂದಿದ್ರು ಇನ್ನು ಚೀಪ್ ಆಗಿ ಕಡ್ಲೆಕಾಯಿ ತಿನ್ನೋಣ ಅಂತಿದ್ಯಲ್ಲೇ. ಎಲ್ಲ ಅಪ್ಪನ್ ಥರಾನೆ. ನಿಂದೇನು ತಪ್ಪಿಲ್ಲ ಬಿಡು. ನಮ್ಮಪ್ಪಂಗೆ ಒಂದು ದಿನಾನು ಬಾದಾಮಿ ತಂದ್ಕೊಡೋ ಯೋಗ್ಯತೆ ಇರ್ಲಿಲ್ಲ. ಬೃಂದಕ್ಕ, ಬಡವ್ರಿಗೆ ಕಡ್ಲೆಕಾಯಿಯ ಬಾದಾಮಿ, ಅಲ್ಪಂಗ ಐಶ್ವರ್ಯ ಬಂದು ಅರ್ಧ ರಾತ್ರಿ ಕೊಡೆ ಹಿಡಿಯೋರ್ಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೇಳು. ಸುಮ್ನೆ ನನ್ಗೂ ನಿನ್ಗೂ ಯಾಕೆ ಜಗಳ ಹೇಳು? 1 kg ಕಡ್ಲೆಕಾಯಿ ಕೊಡ್ಸು ಪ್ಲೀಸ್. ಸರಿ ಸರಿ ತಗೋ. ಏನಪ್ಪ ಇಲ್ಲೊಬ್ಬ ಜುಟ್ ಬಿಟ್ಕೊಂಡು ತರ ಕಾಣ್ತಾನೆ, ಎಲ್ಲರೂ ನೋಡಿದ್ಯಾ? ಇಲ್ಲ ಸರ್, ನಾನು ನೋಡಿಲ್ಲ ಸರ್. ಏಯ್, ಇದ್ಯಾಕೆ ಹಿಂಗ್ ಮುಖ ಮುಚ್ಕೊಂಡಿದ್ಯಾ? ಬಿಸ್ಲು ಅಕ್ಕ, ಸಿಕ್ಕಾಪಟ್ಟೆ ಬಿಸ್ಲಿದೆ. ಅದು ಕವರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಟ್ಯಾನ್ ಆಗ್ಬಿಡ್ತೀನಿ. ಬಿಸ್ಲ ಲಾ ಪ್ರಾಕ್ಟೀಸ್ ಬಿಟ್ಟು ಹುಚ್ಚಿಯಾಗಿದ್ದಾಳೆ ಅನ್ಸುತ್ತೆ. ಬೇಗ ಬೇಗ ಆ ಬೆಲ್ಲದ ಅಚ್ಚು ತಗೊಂಡು ಬಾ. ಸಂಧ್ಯಾ ಅಂದ್ರೆ ಅಷ್ಟೊಂದ್ ಭಯನಾ?